ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 81ನೇ ಸರ್ಗ ನಿನ್ನೆ ಮುಕ್ತಾಯ ಆದಾಗ ವಸಿಷ್ಠರು ಎಲ್ಲ ಪುರಪ್ರಮುಖರು, ಸಚಿವರು ಇವರ ಸಭೆಯನ್ನ ಕರೆಯಲಿಕ್ಕೆ ಆದೇಶ ಕೊಟ್ಟಿದ್ದ ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. ಆ ಸಭೆಯಲ್ಲಿ ವಸಿಷ್ಠರು ಭರತನಿಗೆ ಮುಂದಿನ ಮಾತನ್ನು ಹೇಳಿದರು. ನಿನ್ನ ತಂದೆ ದಶರಥ ತಾನು ಜೀವಿಸಿ ಇರುವವರೆಗೂ ಧರ್ಮ ಮಾರ್ಗದಿಂದ ರಾಜ್ಯಭಾರ ಮಾಡ್ತಿದ್ದ. ನಿಮ್ಮ ಹಿರಿಯ ಅಣ್ಣನಾದ ರಾಮನು ಕೂಡ ಯಾವತ್ತೂ ಕೂಡ ಧರ್ಮದ ಮಾರ್ಗವನ್ನು ಬಿಟ್ಟವನಲ್ಲ. ತಂದೆಯ ಆದೇಶಕ್ಕನುಸಾರವಾಗಿ ಕಾಡಿಗೆ ಹೊರಟೋಗ್ಬಿಟ್ಟ. ಈಗ ಅವರಿಬ್ಬರು ರಾಜ್ಯವನ್ನು ನಿನ್ನ ಪಾಲಿಗೆ ಬಿಟ್ಟುಕೊಟ್ಟಿದ್ದಾರೆ. ನೀನು ರಾಜ್ಯವನ್ನು ಸ್ವೀಕಾರ ಮಾಡು, ಪಟ್ಟಾಭಿಷೇಕ ಮಾಡಿಸ್ಕೋ. ಎಲ್ಲ ಸಾಮಂತ ರಾಜರು, ಮಾಂಡಲಿಕರು ತಮ್ಮ ಕಪ್ಪ ಕಾಣಿಕೆಗಳನ್ನು ನಿನಗೆ ತಂದು ಒಪ್ಪಿಸಲಿ. ವಸಿಷ್ಠರು ಈ ಮಾತನ್ನು ಕೇಳಿ ಭರತನಿಗೆ ಬಹಳ ದುಃಖ ಆಯಿತು. ಈ ನಿನ್ನೆ ದಿವಸವೇ ನಾವು ಅದನ್ನು ಶ್ರವಣ ಮಾಡಿದ್ವಿ. ಉಳಿದ ಮಂತ್ರಿಗಳು, ಆಪ್ತೇಷ್ಟರು ಅವನಿಗೆ ರಾಜ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿದಾಗ ಅವನು ರಾಜ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಿರಲಿಲ್ಲ. ಆವಾಗ ವಸಿಷ್ಠರು ಅವನಿಗೆ ಹೇಳಿರಲಿಲ್ಲ. ಈಗ ಪ್ರತ್ಯೇಕವಾಗಿ ವಸಿಷ್ಠರು ಹೇಳಿದಾಗ ತನ್ನ ಹಿಂದಿನ ನಿರ್ಧಾರವನ್ನೇ ಆತ ಪುನರುಚ್ಚಾರ ಮಾಡಿದ. ರಾಮನನ್ನ ಮನಸ್ಸಿನಿಂದ ಸ್ಮರಣೆ ಮಾಡಿಕೊಂಡ. ಪಟ್ಟಾಭಿಷೇಕವನ್ನು ಮಾಡ್ಕೊಳ್ಳಿ ಅಂತ ನೀವು ನನಗೆ ಹೇಳ್ತಿದ್ದೀರಲ್ಲ ಅಂತ ಆ ಕುಲಗುರುಗಳಾದಂಥ ವಸಿಷ್ಠರನ್ನು ಕೂಡ ಆಕ್ಷೇಪ ಮಾಡಿದ. ಜಗರ್ಹೇಚ ಪುರೋಹಿತಂ, ಗುರುಗಳಾದಂಥ ಪುರೋಹಿತರನ್ನು ಕೂಡ ಆಕ್ಷೇಪಿಸಿದ. ನೀವು ಇಂಥ ಮಾತನ್ನು ನನಗೆ ಹೇಳಬಾರ್ದಾಗಿತ್ತು, ಹೀಗೆ ನನಗೆ ಪ್ರಚೋದನೆ ಕೊಡಬಾರ್ದಾಗಿತ್ತು ಅಂದ ಅವನು. ನಾನು ಗುರುಕುಲ ವಾಸದಲ್ಲಿದ್ದು ಬ್ರಹ್ಮಚರ್ಯವನ್ನು ನಿಷ್ಠೆಯಿಂದ ಪರಿಪಾಲನೆ ಮಾಡಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇನೆ. ಆ ಶಾಸ್ತ್ರಗಳನ್ನೆಲ್ಲ ಅರಗಿಸಿಕೊಂಡಿದ್ದೇನೆ. ಅಂಥವನು ನಾನು, ಧರ್ಮವನ್ನು ತಿಳಿದವನು, ರಾಮನ ರಾಜ್ಯವನ್ನು ಅಪಹಾರ ಮಾಡೋದು ಹೇಗೆ? ಈ ಸಮಸ್ತ ಸಂಪತ್ತು ಕೂಡ ರಾಮನ ಅಧೀನ ಆಗಿದೆ. ನಾನು ಕೂಡ ರಾಮನ ಸೇವಕನೇ ಆಗಿದ್ದೇನೆ. ಹಾಗಿರುವಾಗ ಈ ಸಂದರ್ಭದಲ್ಲಿ ಯಾವ ಧರ್ಮವನ್ನು ನಾವು ಆಚರಣೆ ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ಆಲೋಚನೆ ಮಾಡಿ ನೀವು ಕೂಡ ಸಲಹೆ ಕೊಡಬೇಕು. ನಮ್ಮ ಹಿಂದಿನ ವಂಶದಲ್ಲಿ ಬಂದವರು ಮಹಾತ್ಮರಾದವರು, ಧರ್ಮಾತ್ಮರಾದವರಾಗಿದ್ದರು. ರಾಮನು ಕೂಡ ಅವರಂತೆ ಧರ್ಮಾತ್ಮನಾಗಿದ್ದ. ಅಣ್ಣನಿದ್ದು ಕೂಡ ತಮ್ಮ ರಾಜ್ಯಭಾರ ಮಾಡೋದು ನಮ್ಮ ವಂಶಕ್ಕಾಗಲಿ ಸಂಪ್ರದಾಯಕ್ಕಾಗಲಿ ಉಚಿತವಾದದ್ದಲ್ಲ. ನನ್ನ ತಾಯಿ ಯಾವುದೋ ಒಂದು ಪಾಪ ಕಾರ್ಯ ಮಾಡಿರಬಹುದು, ಆದರೆ ಆ ಪಾಪ ಕಾರ್ಯದಲ್ಲಿ ನಾನು ಭಾಗಿದಾರ ಅಲ್ಲ. ಅವಳು ಮಾಡಿದ ಪಾಪವನ್ನು ಕ್ಷಮಿಸುವಂತ ನಾನು ಇಲ್ಲಿಂದಲೇ ರಾಮನಿಗೆ ಯಾಚನೆಯನ್ನು ಮಾಡ್ಕೊಳ್ತೇನೆ. ರಾಮನ ಹತ್ರ ಹೋಗೋವನೇ ಇದ್ದೇನೆ. ಈಗ ಮೊದಲನೇದಾಗಿ ಇಲ್ಲಿಂದಲೇ ರಾಮನಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಕ್ಷಮೆಯನ್ನು ಕೇಳ್ತೇನೆ. ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಕೂಡ ಭರತನ ಮಾತನ್ನು ಕೇಳಿ ಅವನನ್ನ ಅಭಿನಂದಿಸಿದರು. ಭರತ ಮುಂದುವರೆದು ಹೇಳಿದ, ನಾನು ಕಾಡಿಗೆ ಹೋಗಿ ರಾಮನನ್ನು ಕರೆತರಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ವೇಳೆ ರಾಮ ಹಿಂತಿರುಗಿ ಬರದೇ ಇದ್ದರೆ ನಾನು ಕೂಡ ಲಕ್ಷ್ಮಣನಂತೆ ರಾಮನ ಜೊತೆಯಲ್ಲೇ ಕಾಡಿನಲ್ಲೇ ಇದ್ದು ಬಿಡ್ತೇನೆ. ನೀವು ಎಲ್ಲರೂ ನನ್ನ ಜೊತೆಗೆ ಅರಣ್ಯಕ್ಕೆ ಬರಬೇಕು. ನನ್ನ ಬುದ್ಧಿಗೆ ತೋಚಿದಂಥ ಎಲ್ಲ ಉಪಾಯಗಳನ್ನು ಅನುಸರಣೆ ಮಾಡ್ತೇನೆ. ರಾಮನನ್ನು ಒತ್ತಾಯಿಸ್ತೇನೆ. ಮತ್ತು ಈ ಪ್ರಯಾಣ ನಾವೇನು ಮಾಡಬೇಕಾಗಿದೆ, ಇದಕ್ಕಾಗಿ ರಾಜಮಾರ್ಗವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಆದೇಶಗಳನ್ನು ಈಗಾಗಲೇ ಕೊಟ್ಟಿದ್ದೇನೆ. ಎಲ್ಲ ಸೈನಿಕರು, ಶಿಲ್ಪಿಗಳು ಈಗಾಗಲೇ ಮುಂದೆ ಹೋಗಿದ್ದಾರೆ. ಹೀಗೆ ಭರತ ಹೇಳಿ ಸುಮಂತ್ರನಿಗೆ ಹೇಳಿದ, ನನ್ನ ಆಜ್ಞೆಯಂತೆ ಎಲ್ಲರೂ ಕೂಡ ಹೊರಡಬೇಕು ಅಂತ ಈಗಲೇ ನೀನು ಮತ್ತೊಂದು ಆಜ್ಞೆಯನ್ನು ಹೊರಡಿಸು. ಎಲ್ಲರೂ ನಾವು ರಾಮನ ಕರೆತರಲಿಕ್ಕಾಗಿ ಪ್ರಯಾಣ ಮಾಡೋಣ. ಭರತನ ಆಜ್ಞೆಯನ್ನ ಸುಮಂತ್ರ ಎಲ್ಲರಿಗೂ ತಿಳಿಸಿದ. ಎಲ್ಲ ಸೇನಾಪತಿಗಳಿಗೆ, ಮಂತ್ರಿಗಳಿಗೆ, ಪುರಪ್ರಮುಖರಿಗೆ, ಪ್ರಜೆಗಳಿಗೆ ಆನಂದ ಆಯಿತು. ಯೋಧರ ಪತ್ನಿಯರಿಗೆ ಮತ್ತಷ್ಟು ಆನಂದ. ತಮ್ಮ ತಮ್ಮ ಗಂಡಂದ್ರನ್ನು ಅವರು ಅವಸರಪಡಿಸಿದರು, ಬೇಗ ಹೊರಡಿ ಅಂತ ಹೇಳಿದರು. ಕುದುರೆ ಮೇಲೆ ಕೆಲವರು, ಎತ್ತುಗಳಿಂದ ಹೂಡಲ್ಪಟ್ಟಂಥ ಗಾಡಿಯಲ್ಲಿ ಕೆಲವರು, ರಥದಲ್ಲಿ ಕೂತ್ಕೊಂಡು ಕೆಲವರು, ಹೀಗೆ ನಾನಾ
ವಾಹನದಲ್ಲಿ ಅವರು ಪ್ರಯಾಣ ಪ್ರಾರಂಭ ಮಾಡಿದರು. ಭರತನು ಕೂಡ ಸುಮಂತ್ರನಿಗೆ ತನ್ನ ರಥವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ. ಸುಮಂತ್ರನ ಆಜ್ಞಾನುಸಾರವಾಗಿ, ಭರತನ ಸೂಚನೆಗನುಸಾರವಾಗಿ ನಾನಾ ವಾಹನಗಳಲ್ಲಿ ಅವರೆಲ್ಲರೂ ಕೂಡ ಪ್ರಯಾಣ ಪ್ರಾರಂಭ ಮಾಡಿದರು. ಅಲ್ಲಿಗೆ 82ನೇ ಸರ್ಗ ಮುಕ್ತಾಯ ಆಗಿದೆ. ಹೆಚ್ಚು ಕಡಿಮೆ ಅಯೋಧ್ಯ ನಗರವೇ ಪೂರ್ಣವಾಗಿ ರಾಮನನ್ನು ಕರೆತರಲಿಕ್ಕಾಗಿ ಹೊರಟಿತ್ತು. ಭರತನ ಮುಂಭಾಗದಲ್ಲಿ ಮಂತ್ರಿಗಳು, ಪುರೋಹಿತರಿದ್ದರು. ಯಾವ ಸಂಖ್ಯೆಯಲ್ಲಿ ಆನೆಗಳು, ಕುದುರೆಗಳು, ಸೈನಿಕರು ಹೊರಟಿದ್ರು ಅಂದರೆ 9,000 ಆನೆಗಳಿದ್ದು ಒಟ್ಟು. ಅಯೋಧ್ಯ ನಗರದಲ್ಲಿ ಹೆಚ್ಚಿನ ಇದ್ದಿರಬೇಕು. ಸ್ಥಾನಿಕ ಸೈನ್ಯ ಅಂತ ಒಂದಿರ್ತದಲ್ಲ ಅಯೋಧ್ಯೆಯ ಕಾವಲಿಗಾಗಿ, ಆ ಒಂದು ಸೈನ್ಯವನ್ನು ಬಿಟ್ಟು ಉಳಿದ 9,000 ಆನೆಗಳು ಆ ರಾಮನನ್ನು ಕರೆದು ತರಲಿಕ್ಕಾಗಿ ಹೊರಟವು. 60,000 ರಥಗಳು ಮತ್ತು ವಿವಿಧ ಆಯುಧಗಳನ್ನು ಹಿಡಿದಂಥ ಸಾವಿರಾರು ಯೋಧರು, 1,00,000 ಕುದುರೆಗಳು ಮತ್ತು ಕುದುರೆಗಳ ಮೇಲೆ ಸವಾರ ಮಾಡುವಂಥ ಸೈನಿಕರು. ಕೈಕೇಯಿ, ಸುಮಿತ್ರೆ, ಕೌಸಲ್ಯ ಅವರು ಕೂಡ ರಥ ಏರಿ ಹೊರಟರು. ಕೈಕೇಯಿಗೂ ಆಗ ಬುದ್ಧಿ ಪರಿವರ್ತನೆ ಆಗಿದ್ದಿರಬೇಕು. ರಾಮನನ್ನು ಕರೆತರಲಿಕ್ಕಾಗಿ ಎಲ್ಲರೂ ಹೊರಟಾಗ ಅವಳು ಹಿಂದುಳಿಯಲಿಲ್ಲ. ರಾಮನ ಗುಣಗಳನ್ನು ಅವರು ಗಾನ ಮಾಡ್ತಾ ಇದ್ರು. ರಾಮನನ್ನು ಯಾವಾಗ ನೋಡ್ತೇವೆ ಅಂತ ಪರಸ್ಪರ ಸಮಾಲೋಚನೆ ಮಾಡ್ತಿದ್ರು. ಪೌರರು, ವ್ಯಾಪಾರಿಗಳು, ಮಣಿಕಾರರು, ರತ್ನದ ಹಾರಗಳನ್ನು, ಸುವರ್ಣದ ಹಾರಗಳನ್ನು ನಿರ್ಮಾಣ ಮಾಡುವವರು, ಕುಂಬಾರರು, ನೇಯ್ಗೆ ಮಾಡುವವರು, ಶಸ್ತ್ರಗಳನ್ನು ತಯಾರು ಮಾಡುವವರು, ಚಾಮರಗಳನ್ನು ತಯಾರು ಮಾಡುವವರು, ಗರಗಸಗಳಿಂದ ಕಟ್ಟಿಗೆಯನ್ನು ಕೊಯ್ದು ಅದರ ಮೂಲಕವಾಗಿ ಜೀವನ ಮಾಡುವವರು, ಆನೆ ದಂತದಲ್ಲಿ ನಾನಾ ಥರದ ಕೆತ್ತನೆಗಳನ್ನು ಮಾಡುವವರು, ಇಂಥವರೆಲ್ಲ ಪ್ರಯಾಣಕ್ಕೆ ಹೊರಟರು. ಸುಗಂಧ ದ್ರವ್ಯಗಳನ್ನು ತಯಾರು ಮಾಡಿ ಅದನ್ನು ಆ ಮೂಲಕವಾಗಿ ಜೀವನ ನಡೆಸುವವರು, ಅಭ್ಯಂಗ ಮಾಡಿಸುವವರು, ಅಭ್ಯಂಗ, ಸ್ನಾನ, ಅಂಗಮರ್ದನ ಇತ್ಯಾದಿ ಕಲೆಗಳಲ್ಲಿ ನಿಪುಣರಾದವರು, ಕಂಬಳಿ ನೇಯುವವರು, ವೈದ್ಯರು, ಧೂಪಗಳನ್ನು, ಅಗರು, ಚಂದನ ಇತ್ಯಾದಿಗಳನ್ನು ತಯಾರು ಮಾಡುವವರು, ಮದ್ಯವನ್ನು ತಯಾರು ಮಾಡುವವರು, ಆಸವ, ಅರಿಷ್ಟ ಇತ್ಯಾದಿ ಮದ್ಯಗಳನ್ನು ತಯಾರು ಮಾಡುವವರು, ನಾನಾ ಥರದ ನಟರು, ಗಾಯಕರು, ಅಭಿನೇತೃಗಳು ಎಲ್ಲರೂ ಕೂಡ ಪ್ರಯಾಣಕ್ಕೆ ಹೊರಟರು. ಹೀಗೆ ಅವರು ದೀರ್ಘವಾಗಿ ಪ್ರಯಾಣ ಮಾಡಿ ಗಂಗಾ ನದಿಯ ಸಮೀಪಕ್ಕೆ ಬಂದರು. ಅಲ್ಲಿ ಗುಹ ತನ್ನ ಬಂಧು ಬಾಂಧವರ ಜೊತೆಗೆ, ಸೈನ್ಯದ ಜೊತೆಗೂಡಿ ಆ ದೇಶವನ್ನು ಪರಿಪಾಲನೆ ಮಾಡ್ತಿದ್ದ. ಭರತ ತನ್ನ ಮಂತ್ರಿಗಳಿಗೆ ಹೇಳಿದ, ಸೈನಿಕರು ತಮಗೆ ಅನುಕೂಲವಾದಂತೆ ಸುತ್ತಮುತ್ತಲು ಎಲ್ಲ ಕಡೆ ಬಿಡಾರ ಮಾಡಲಿ. ಇವತ್ತಿನ ದಿವಸ ನಾವು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಣ, ಗಂಗಾ ನದಿಯನ್ನು ದಾಟೋಣ. ನಮ್ಮ ತಂದೆಯಾದ ಮಹಾರಾಜನಿಗೆ ಈ ಗಂಗಾ ನದಿ ಅಂದರೆ ಪುಣ್ಯ ನದಿ ಏನಿದೆ ಇದರಲ್ಲಿ ತರ್ಪಣ ಕೊಡಬೇಕು ಅಂತ ನಾನು ಬಯಸ್ತೇನೆ. ಅಲ್ಲಿಗೆ 83ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಗುಹ ಈ ಅಪಾರವಾದ ಸೈನ್ಯ ನೋಡಿ ತನ್ನ ಮಂತ್ರಿಗಳಿಗೆ, ಬಾಂಧವರಿಗೆ ಈ ಮುಂದಿನಂತೆ ಮಾತು ಹೇಳಿದೆ. ಗಂಗಾ ನದಿ ಒಂದು ತೀರದಲ್ಲಿ ದೊಡ್ಡ ಸೈನ್ಯ ಕಾಣಿಸ್ತದೆ. ಎಷ್ಟು ದೊಡ್ಡ ಸೈನ್ಯ ಇದೆಯೋ ಆ ಸೈನ್ಯದ ವಿಸ್ತಾರವೂ ನನಗೆ ಕಾಣ್ತಿಲ್ಲ. ಇಕ್ಷ್ವಾಕು ವಂಶದ ರಾಜರ ಧ್ವಜ, ಕೋವಿದಾರ ಧ್ವಜ ಅಂತಿದೆ. ಕೋವಿದಾರ ಅಂದರೆ ಸ್ವಲ್ಪ ನೋಡಿ ಹೇಳ್ತೇನೆ ಏನಂತೇಳಿ. ರಥದ ಮೇಲ್ಭಾಗದಲ್ಲಿ ಆ ಧ್ವಜ ಕಾಣಿಸ್ತಿರೋದ್ರಿಂದ ಇದು ಇಕ್ಷ್ವಾಕು ವಂಶದ ರಾಜರು ಬಂದಿರಬೇಕು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಭರತನೇ ಸ್ವತಃ ಸೇನೆ ಜೊತೆಗೆ ಬಂದಿರಬೇಕು. ಅವನು ಯಾತಕ್ಕಾಗಿ ಬಂದಿದ್ದಾನೆ ಅಂತ ಇವನಿಗೂ ಸಂದೇಹ ಬಂತು. ಗುಹ ಅಂದರೆ ರಾಮನ ಮಿತ್ರ ನಾನು. ಹಾಗಾಗಿ ನಾನು ರಾಮನ ಮಿತ್ರ ಆದ್ದರಿಂದ ನನ್ನನ್ನು ಕೂಡ ಏನಾದರೂ ಬಂಧನದಲ್ಲಿ ಇಡಲಿಕ್ಕಾಗಿ, ನನ್ನನ್ನು ನಿಗ್ರಹ ಮಾಡಲಿಕ್ಕಾಗಿ ಭರತ ಏನಾದರೂ ಬಂದಿದ್ದಾನೋ ಹೇಗೆ? ಈಗ 14 ವರ್ಷದ ತನಕ ರಾಮ ವನವಾಸದಲ್ಲಿರ್ತಾನೆ. 14 ವರ್ಷ ಆದ ಬಳಿಕ ರಾಮ ವನವಾಸದಿಂದ ಬಂದು ಮತ್ತೆ ನನ್ನ ರಾಜ್ಯವನ್ನು ಕಿತ್ಕೊಂಡು ಬಿಟ್ರೆ ಅಂತ ಇಂಥ ಏನಾದ್ರು ಭಯ ಭರತನಿಗೆ ಬಂದು ಆ ರಾಮನನ್ನು ಅಲ್ಲೇ ಕಾಡಿನಲ್ಲಿ ಕೊಂದು ಬಿಡೋಣ ಅಂತ ಏನಾದರೂ ಬಂದಿದ್ದಾನೋ ಹೇಗೆ? ಸಂದೇಹ ಬಂತು ಅವನಿಗೆ. ಹಾಗಾಗಿ ರಾಮನಿಗೇನಾದರೂ ಆಪತ್ತು ಬರೋದಾದರೆ ಆ ರಾಮನನ್ನು ನಾವು ಕಾಪಾಡಬೇಕು. ನೀವೆಲ್ಲರೂ ಗಂಗಾ ನದಿ ತೀರದಲ್ಲಿ ನಿಲ್ಲಿ. ನದಿಯ ಎಲ್ಲ ಭಾಗಗಳಲ್ಲಿ ಕೂಡ ಬೇಡರು, ನಾನಾ ಥರದ
ತಯಾರಿಗಳನ್ನು ಮಾಡಿಕೊಂಡು ಅಲ್ಲೇ ನಿಲ್ಲಿ. ಯಾರೂ ಕೂಡ ನಿಮ್ಮ ಮನೆಗಳಿಗೆ ಹೋಗಬೇಡಿ. ನಿಮ್ಮ ಹತ್ರ ಈಗ ಏನು ಆಹಾರ ಲಭ್ಯ ಇದೆ, ಗಡ್ಡೆ, ಗೆಣಸು, ಮಾಂಸ ಇತ್ಯಾದಿಗಳು, ಅದನ್ನೇ ತಿಂದು ಕಾಲ ಕಳೆಯಿರಿ. ನೂರಾರು ನೌಕೆಗಳು ಗಂಗಾ ನದಿ ತೀರದಲ್ಲಿ ಸಜ್ಜಾಗಿ ನಿಲ್ಲಿ. ಪ್ರತಿಯೊಂದು ದೋಣಿಯಲ್ಲೂ ಕೂಡ ನೂರಾರು ಜನ ಯುವಕರಾದಂತಹ ಬೆಸ್ತರು ಬೇಡರೆಲ್ಲ ಅವನ ಅಧೀನರಾಗಿದ್ದಿರಬೇಕು. ಅವರು ಸಜ್ಜಾಗಿ ನಿಲ್ಲಿ. ಒಂದು ವೇಳೆ ಭರತನಿಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಇಲ್ಲದೇ ಇದ್ರೆ ಆಗ ಭರತನ ಸೈನ್ಯ ಗಂಗಾ ನದಿಯನ್ನು ಒಂದು ವೇಳೆ ದಾಟಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಅವರು ದಾಟಲಿ. ಹೀಗೆ ಆಲೋಚನೆ ಮಾಡಿ ರೇಷ್ಮೆ ವಸ್ತ್ರ, ಮತ್ಸ್ಯ ಮಾಂಸ ಇತ್ಯಾದಿ ಮಾಂಸಗಳು, ಜೇನುತುಪ್ಪ ಇದನ್ನೆಲ್ಲ ತಗೊಂಡು ಭರತನಿಗೆ ಒಪ್ಪಿಸ್ಲಿಕ್ಕಾಗಿ ಭರತನನ್ನು ನೋಡಬೇಕು ಅಂತ ಆತ ಹೊರಟ. ಸುಮಂತ್ರ ಗುಹನನ್ನು ನೋಡಿದ, ಭರತನಿಗೆ ತಿಳಿಸಿದ. ಗುಹನ ಪರಿಚಯ ಮಾಡಿಕೊಟ್ಟ ಭರತನಿಗೆ. ಈ ಬೆಸ್ತರು ಬೇಡರು ಇವೆಲ್ಲರೂ ಕೂಡ ಇವನೇ ರಾಜ ಆಗಿದ್ದಾನೆ, ಇಡೀ ದಂಡಕಾರಣ್ಯದ ಪರಿಚಯ ಇವನಿಗಿದೆ, ನಿಮ್ಮ ಅಣ್ಣನ ಪ್ರಿಯ ಸಖ ಇವನು, ವೃದ್ಧ, ರಾಮನಿಗಿಂತ ಸ್ವಲ್ಪ ವಯಸ್ಸಿನಲ್ಲಿ ಆತ ಹೆಚ್ಚಿನವನಾಗಿದ್ದಿರಬೇಕು ಅಂತ ಕಾಣಿಸ್ತದೆ. ಏಷ ಜ್ಞಾತಸಹಸ್ರೇಣ ಸಪತಿ ಪರಿವಾರಿತಃ ಕುಶಲೋ ದಂಡಕಾರಣ್ಯ ವೃದ್ಧ ಭ್ರಾತುಶ್ಚ ತೇ ಸಖ. ವೃದ್ಧ ಆಗಿದ್ದ ಅಂತಿದೆ, ಅದನ್ನ ಈ ದೃಶ್ಯ ರಾಮಾಯಣದಲ್ಲಿ ಯುವಕನಾಗಿದ್ದಂತ ತೋರಿಸ್ತಾರೆ ಅವರು. ಅದು ರಾಮಾಯಣದ ವಿರುದ್ಧ ಅಂತ ಕಾಣಿಸ್ತದೆ, ಯಾಕಂದ್ರೆ ಇಲ್ಲಿ ವೃದ್ಧ ಅಂತ ಸ್ಪಷ್ಟವಾಗಿದೆ. ಈ ರಾಜ ನಿನ್ನನ್ನು ಭೇಟಿ ಆಗ್ಲಿಕ್ಕೆ ಬಂದಿದ್ದಾನೆ, ರಾಮ ಲಕ್ಷ್ಮಣರು ಎಲ್ಲಿದ್ದಾರೆ ಅಂತ ಅನ್ನೋದು ನಿಶ್ಚಿತವಾದ ಸಂಗತಿ ಇವನಿಗೆ ತಿಳಿದಿದ್ದಿರಬೇಕು. ಸುಮಂತ್ರ ಹೀಗೆ ಭರತನಿಗೆ ಹೇಳಿದ ಮೇಲೆ ಭರತ ಗುಹನನ್ನು ಬಂದು ಭೇಟಿ ಮಾಡಲಿ ಅಂತ ಹೇಳಿದ. ಭರತ ಮತ್ತು ಗುಹರ ಭೇಟಿ ಆದ್ಮೇಲೆ ಗುಹ ಭರತನಿಗೆ ನಮಸ್ಕಾರ ಮಾಡಿದ. ಭರತನಿಗೆ ಹೇಳಿದ ಅವನು, ಈ ಕಾಡೇನಿದೆ ಇದನ್ನು ಕಾಡು ಅಂತ ತಿಳ್ಕೊಬೇಡ, ನಿನ್ನ ಅಯೋಧ್ಯಾನಗರದ ಅರಮನೆ ಏನಿದೆ, ಅರಮನೆಯ ಸುತ್ತಮುತ್ತಲಿರುವಂತಹ ಕೈತೋಟದಂತೆ ಇದು ನಿನಗೆ ಸಂಬಂಧಪಟ್ಟಿದ್ದು. ನೀನು ಬರ್ತಿದ್ದೀನೋ ಸಂಗತಿ ನನಗೆ ತಿಳಿದಿರಲಿಲ್ಲ, ನಾವು ಮೋಸ ಹೋದ್ವಿ. ನೀನು ಬರ್ತಿದ್ದಿ ಅಂತ ಮೊದಲೇ ಗೊತ್ತಿದ್ರೆ ನಾವು ನಿನ್ನ ಸೇವೆಗಾಗಿ ಸಿದ್ಧರಾಗಿರ್ತಿದ್ವಿ. ನಮ್ಮ ಸರ್ವಸ್ವನು ನಿಮಗೆ ಅರ್ಪಣೆ ಮಾಡ್ತೀವಿ. ನಿನ್ನದೇ ಮನೆ ಇದು, ಇಲ್ಲಿ ಸ್ವಲ್ಪ ಕಾಲ ತಂಗಿದ್ದು ವಿಶ್ರಾಂತಿ ತೆಗೆದುಕೋ. ದ್ರಾಕ್ಷಿ, ಖರ್ಜೂರ ಮೊದಲಾದಂತಹ ಹಣ್ಣುಗಳು, ಗಡ್ಡೆ ಗೆಣಸುಗಳು, ಅಂಜೂರ, ಮಾವು ಮೊದಲಾದಂಥ ನಾನಾ ಥರದ ಹಣ್ಣುಗಳಿವೆ, ಜೇನುತುಪ್ಪ ಇದೆ, ಇದನ್ನೆಲ್ಲ ಸ್ವೀಕಾರ ಮಾಡು. ಈ ಆತಿಥ್ಯ ನಾವೇನು ಕೊಟ್ಟಿದ್ದೇವೆ ಇದನ್ನು ಸ್ವೀಕಾರ ಮಾಡಿ ನಾಳೆ ಬೆಳಗಿನ ಹೊತ್ತು ನೀನು ಮುಂದೆ ಪ್ರಯಾಣ ಮಾಡಬಹುದು. ಗುಹ ಹೀಗೆ ಹೇಳಿದ ಮೇಲೆ ಆ ಗುಹನ ಜೊತೆ ಭರತ ಮಾತಾಡಿದ. ನನ್ನ ಅಪಾರವಾದ ಸೈನ್ಯಕ್ಕೆಲ್ಲ ನೀನು ಒಬ್ಬನೇ ಸತ್ಕಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ, ಆದರೆ ನನಗಿವತ್ತು ಅಂಥ ದೊಡ್ಡ ಮಟ್ಟದ ಸತ್ಕಾರ ಏನು ಬೇಕಾಗಿಲ್ಲ. ನೀನೇನಿವತ್ತು ನನಗೆ ಸತ್ಕಾರ ಮಾಡ್ತೀರಿ ಅಂತ ಒಳ್ಳೆಯ ಮಾತಾಡಿದ್ದಿ, ಅದರಿಂದಲೇ ನಾನು ತೃಪ್ತನಾಗಿದ್ದೇನೆ. ಇದಾದ್ಮೇಲೆ ಭರತ ಪ್ರಶ್ನೆ ಮಾಡಿದ, ಭರದ್ವಾಜರ ಆಶ್ರಮಕ್ಕೆ ಹೋಗಬೇಕಾಗಿದೆ, ಯಾವ ದಾರಿಯ ಮೂಲಕ ಹೋಗಬೇಕು ಮತ್ತು ಗಂಗಾ ನದಿಯನ್ನು ಹೇಗೆ ದಾಟಬೇಕು? ಇದನ್ನ ಕೇಳಿ ಆ ಗುಹ ಕೇಳಿದ, ಈ ಪ್ರದೇಶದ ಸಂಪೂರ್ಣ ಜ್ಞಾನ ನಮ್ಮ ಬೆಸ್ತರಿಗಿದೆ, ಅವರೆಲ್ಲರೂ ಕೂಡ ನಿನಗೆ ಮಾರ್ಗದರ್ಶನ ಮಾಡ್ತಾರೆ, ನಾನು ನಿನ್ನನ್ನು ಹಿಂಬಾಲಿಸಿ ಬರ್ತೇನೆ. ಹಾಗಾಗಿ ಮಾರ್ಗದ ವಿಷಯವಾಗಿ ನೀನು ಏನೂ ಸಂದೇಹ ಪಡಬೇಕಾಗಿಲ್ಲ. ಆದರೆ ನನಗೊಂದು ಸಂದೇಹ ಇದೆ, ಆ ಸಂದೇಹದ ಬಗ್ಗೆ ನೀನು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟು ಮುಂದೆ ಪ್ರಯಾಣ ಮಾಡಬೇಕು. ಕಚ್ಚಿನ್ನ ದುಷ್ಟ ವ್ರಜಸಿ ತಾಮಸ್ಯ ಅಕ್ಲಿಷ್ಟ ಕರ್ಮಣ ಇಯಂತೆ ಮಹತೀ ಸೇನಾ ಶಂಕಾಂ ಜನಯತೀವ ಮೇ. ನಿನ್ನ ದೊಡ್ಡ ಸೈನ್ಯ ತಗೊಂಡು ಬಂದ್ಬಿಟ್ಟಿದ್ದಲ್ಲ, ಅದರಿಂದ ನನಗೇನು ಸಂದೇಹ? ರಾಮನಿಗೇನಾದರೂ ಹಾನಿ ಮಾಡಲಿಕ್ಕಾಗಿ ನೀನು ಈ ದೊಡ್ಡ ಸೈನ್ಯ ತೆಗೆದುಕೊಂಡು ಬಂದಿದ್ದೀಯೋ ಹೇಗೆ? ರಾಮನ ಬಗ್ಗೆ ಯಾವುದೇ ದುರ್ಭಾವನೆ ನೀನು ಇಟ್ಕೊಂಡಿಲ್ಲ ಅಂತ ನಾನು ನಂಬಬಹುದೋ ಹೇಗೆ ಕೇಳಿದ ಗುಹ. ಸಂಸ್ಕೃತದಲ್ಲಿ ಒಂದು ಮಾತು ಸುಭಾಷಿತ ಇದೆ, ಕರೋತಿ ದುರ್ವೃತ್ತಂ ನೂನಂ ಫಲತಿ ಸಾಧುಷು.
ದಶಾನನಃ ಅಹರತ್ ಸೀತಾಂ ಬಂಧನಂತೂ ಮಹೋದದೇಹೆ. ಈ ಸಮಾಜದಲ್ಲಿ ಅಥವಾ ಜಗತ್ತಿನಲ್ಲಿ ದುಷ್ಟರು ಏನೋ ಒಂದು ಕೆಲಸ ಮಾಡಿಬಿಡ್ತಾರೆ. ಅದರ ಫಲ ಅವರಿಗೆ, ಆ ದುಷ್ಟರಿಗೆ ಆಗಲೇ ಸಿಗ್ತದಂತಿಲ್ಲ, ಅದು ದುಷ್ಪರಿಣಾಮ. ಅದರ ದುಷ್ಪರಿಣಾಮ ಸಜ್ಜನರ ಮೇಲೆ ಆಗಿಬಿಡ್ತದೆ. ಕೂಡಲೇ ಮೊದಲು ಕಾಣೋದು ಸಜ್ಜನರ ಮೇಲೆ ಅಂತ ಸುಭಾಷಿತ. ಯಾಕೆಂದರೆ ದಶಾನನಃ ಅಹರತ್ ಸೀತಾಂ, ರಾವಣ ಸೀತೆಯನ್ನು ಅಪಹಾರ ಮಾಡಿದ. ಅವನು ಅದರ ಪರಿಣಾಮವಾಗಿ ಮಿತ್ರ ಬಾಂಧವ ಸಮೇತನಾಗಿ, ಸೈನ್ಯ ಸಮೇತನಾಗಿ ರಾಮನ ಬಾಣಗಳಿಗೆ ತುತ್ತಾಗಿ ಧರಾಶಾಹಿಯಾಗಿದ್ದು ಆಮೇಲೆ ಆಯಿತು. ಎಲ್ಲಕ್ಕಿಂತ ಮೊದಲು ಬಂಧನ ಆಗಿದ್ದು ಯಾರಿಗೆ? ಸಮುದ್ರಕ್ಕೆ. ಇದೊಂದು ಕಾವ್ಯಮಯವಾದ ವರ್ಣನೆ ಅಷ್ಟೆ. ಬಂಧನ ಅಂತಂದರೆ ಕೆಟ್ಟದ್ದು, ಸೆರೆಯಲ್ಲಿಡೋದು ಅಂತ ಅರ್ಥ ಅಲ್ಲಿ ಕಾಣಿಸ್ತದೆ. ಅಂತೂ ಸಮುದ್ರಕ್ಕೊಂದು ಬಂಧನ ಆಯಿತು. ಸಮುದ್ರದ ಮೇಲೆ ಸೇತುವೆ ಕಟ್ಟಿದ್ರು ಕಪಿಗಳೆಲ್ಲರೂ ಕೂಡಿ. ಆ ಸಮುದ್ರಕ್ಕೆ ಸೇತುವೆ ಕಟ್ಕೊಂಡಿದ್ರಿಂದ ತೊಂದರೆ ಏನಾಗಲಿಲ್ಲ, ಆ ಮಾತು ಬೇರೆ. ಅಂತೂ ಕಾವ್ಯಮಯವಾದ ವರ್ಣನೆ ಅದು. ಕಲಹ ಕರೋತಿ ದುರ್ವೃತ್ತಂ. ಕಲ ಅಂದರೆ ದುಷ್ಟ, ಒಂದು ಕೆಟ್ಟ ಕೆಲಸ ಮಾಡ್ತಾನೆ, ಅದರ ದುಷ್ಪರಿಣಾಮ ಸಜ್ಜನರ ಮೇಲೆ. ಕೈ ಇಂಥ ದುಷ್ಟ ಸಂಚು ಮಾಡಿಲ್ಲ. ಮಾಡುವಾಗ ಅವಳು ಆಲೋಚನೆ ಮಾಡಲಿಲ್ಲ, ನನ್ನ ಮಗನ ಕೀರ್ತಿ ಎಂಥದ್ದು, ಅವನ ಸ್ವಭಾವ ಎಂಥದ್ದು, ಅವನ ಚಾರಿತ್ರ್ಯ ಎಂಥದ್ದು, ನಾಳೆ ಅವನಿಗೆ ಜನ ಏನಂದಾರೋ. ವಸಿಷ್ಠನಂಥ ಗುರುಗಳು, ಭರದ್ವಾಜನಂಥ ಋಷಿನೂ ಮುಂದೆ ಇದನ್ನೇ ಕೇಳ್ತಾನೆ. ರಾಮನಿಗೇನಾದರೂ ಹಾನಿ ಮಾಡ್ಲಿಕ್ಕೆ ಹೊರಟಿದ್ಯೋ ಹೇಗೆ ಅಂತ ಕೇಳ್ತಾನೆ ಭರದ್ವಾಜ ಋಷಿ. ಗುಹ ಕೇಳಿದ, ಎಲ್ಲರೂ ಅದನ್ನೇ ಕೇಳಿದೆ. ಅಂತೂ ಎಲ್ಲ ಜಗತ್ತು ಭರತನನ್ನು ಸಂಶಯಿಸಿ ನೋಡುವಂತಾಯಿತು. ಯಾಕೆಂದರೆ ಭರತ ಕೈಕೈಯ ಮಗ ಆದ್ದರಿಂದ. ಅದನ್ನ ಅವಳು ಆಲೋಚನೆ ಮಾಡಲಿಲ್ಲ. ಅವಳು ಮಾಡಿದ ದುಷ್ಕೃತ್ಯದ ಪರಿಣಾಮ ಮೊದಲನೇದಾಗಿ ಅವಳ ಮಗನ ಮೇಲೆ ಆಯಿತು. ನಿನ್ನ ಈ ದೊಡ್ಡ ಸೈನ್ಯ ನೋಡಿದರೆ ನನಗೆ ಸಂದೇಹ ಬರುವಂತಾಗಿದೆ ಅಂದ ಅವನು ಗುಹ. ಅದಕ್ಕೆ ಭರತ ಹೀಗೆ ಉತ್ತರ ಕೊಟ್ಟ. ಭರತಃ ಶ್ಲಕ್ಷಣಯ ವಾಚ ಗುಹಂ ವಚನಮಬ್ರವೀತ್. ಈ ಮುಂದಿನಂತೆ ಮಾತು ಹೇಳಿದ. ಅಂಥ ಕಾಲ ಬರದೇ ಇರಲಿ, ನಾನು ಸೈನ್ಯ ಸಮೇತನಾಗಿ ಹೋಗಿ ರಾಮನ ಮೇಲೆ ಆಕ್ರಮಣ ಮಾಡೋದು ಅಂತ ಏನಿದೆ, ಅಂಥ ಕೆಟ್ಟ ಕಾಲ ಯಾವತ್ತೂ ಕೂಡ ಬರದೇ ಹೋಗಲಿ. ನೀನು ನನ್ನನ್ನು ಶಂಕೆ ಮಾಡಬೇಡ. ರಾಮ ನನ್ನ ಹಿರಿಯ ಅಣ್ಣ ಆಗಿದ್ದಾನೆ, ಆದ್ರಿಂದಲೇ ಅವನು ನನಗೆ ತಂದೆ ಸಮಾನ. ಅವನನ್ನು ನಾನು ಮರಳಿ ಅಯೋಧ್ಯೆಗೆ ಕರ್ಕೊಂಡು ಬರಬೇಕು ಅಂತ ಹೊರಟಿದ್ದೇನೆ. ವ್ಯಾಖ್ಯಾನದಲ್ಲಿ ಅಂಥ ಕಷ್ಟಕಾಲ ಬರದೇ ಇಲ್ಲ ಅಂತ ಈ ಮಾತೇನಿದೆಯಲ್ಲ, ಭರತ ಗುಹನಿಗೆ ಹೇಳಿದ್ದ, ಅದು ಅಂಥ ಕಷ್ಟಕಾಲ ಅಂದರೆ ಎಂಥ ಕಷ್ಟಕಾಲ? ರಾಮನಿಗೆ ದ್ರೋಹ ಮಾಡೋದ್ರ ಮೂಲಕ ನಾವೇನು ಆಪತ್ತಿಗೊಳಗಾಗ್ತೇವೆ. ನಾನು ಆಪತ್ತಿಗೊಳಗಾದೆ, ಕೈಕೈ ಆಪತ್ತಿಗೊಳಗಾದ್ಲು, ಇಡೀ ಸಾಮ್ರಾಜ್ಯವೇ ಆಪತ್ತಿಗೊಳಗಾಯಿತು. ರಾಮನನ್ನು ನಾವೆಲ್ಲರೂ ಕೂಡ ನಿಂದನೆ ಮಾಡಿದ್ವಿ. ನಾನು ನೇರವಾಗಿ ನಿಂದನೆ ಮಾಡದೇ ಇದ್ರೂ ಕೂಡ ಆ ನಿಂದೆಯ ಒಂದು ಸೋಂಕು ನನಗೂ ಕೂಡ ತಟ್ಟಿತು. ರಾಮನನ್ನು ದ್ವೇಷ ಮಾಡೋದ್ರಿಂದ ಒಬ್ಬನು ಮಾತ್ರ ಕಷ್ಟಪಡೋದಲ್ಲ, ಆ ಕಾಲದಲ್ಲಿದ್ದಂಥ ಎಲ್ಲರೂ ಕೂಡ ಕಷ್ಟಪಡ್ತಾರೆ ಅಂತ ಅದನ್ನು ವ್ಯಾಖ್ಯಾನದಲ್ಲಿ ಅಭಿಪ್ರಾಯಪಡ್ತಾರೆ. ಹಾಗಾಗಿ ನಾನು ಪ್ರಯಾಣ ಹೊರಟಿರೋದು ರಾಮನನ್ನು ಮರಳಿ ಕರೆತರಲಿಕ್ಕಾಗಿ, ನೀನು ನನ್ನ ಮೇಲೆ ಸಂಶಯ ಪಡಬೇಕಾಗಿಲ್ಲ. ಗುಹನಿಗೆ ಸಂತೋಷ ಆಯಿತು. ಅಥವಾ ನಗುಮುಖದಿಂದ ಉತ್ತರ ಕೊಟ್ಟ, ನಿಶ್ಚಯವಾಗಿ ನೀನೇ ಧನ್ಯ. ನಿನ್ನಂಥ ತಮ್ಮನ್ನು ನಾನು ಜಗತ್ತಿನೆಲ್ಲೂ ಎಲ್ಲೂ ನೋಡಲಿಲ್ಲ. ಅಯತ್ನಾದಾಗತಂ ರಾಜ್ಯಂ ಯತ್ವಂ ತ್ಯಕ್ತು ಮಿಹೇಚ್ಛಸಿ. ಏನೂ ಪ್ರಯತ್ನ ಇಲ್ಲದೆ ಆರಾಮವಾಗಿ ಕೂತ್ಕೊಂಡಿದ್ದೆ ಅಜ್ಜನ ಮನೆಯಲ್ಲಿ, ಯಾವುದೇ ಸಂಚು ಇಲ್ಲದೆ, ಯಾವುದೇ ಚುನಾವಣೆ ಇಲ್ಲದೆ, ಯಾವುದೇ ಪ್ರಯತ್ನ, ಯಾವುದೇ ಲಾಬಿ ಇಲ್ಲದೆ ನಿಮಗೆ ರಾಜ್ಯ ಬಂತಲ್ಲ, ಅದನ್ನು ಪರಿತ್ಯಾಗ ಮಾಡಲಿಕ್ಕೆ ಹೊರಟಿದೆಯಲ್ಲ. ಕಾಡಿನಲ್ಲಿ ರಾಮ ಕಷ್ಟಪಡ್ತಾನೆ ಅಂತ ಮನನೊಂದು ಅವನನ್ನು ಅಯೋಧ್ಯೆಗೆ ಕರ್ಕೊಂಡು ಬರಬೇಕು ಅಂತ ಹೊರಟಿದೆಯಲ್ಲ. ನಿನ್ನ ಕೀರ್ತಿ ಶಾಶ್ವತವಾಗಿ ಉಳಿತದೆ, ಎಲ್ಲ ಲೋಕದಲ್ಲಿ ಹರಡುತ್ತದೆ. ಹೀಗೆ ಅವರಿಬ್ಬರು ಮಾತಾಡ್ತಿದ್ದಾಗ ಸೂರ್ಯಾಸ್ತ ಆಯಿತು. ಭರತ ಸೈನಿಕರಿಗೆಲ್ಲ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿದ, ತಾನು ಕೂಡ ಮಲಗಿದ. ಹುಟ್ಟಿದಾರಭ್ಯ ಭರತನಿಗೆ ದುಃಖನೇ ಗೊತ್ತಿಲ್ಲ ರಾಜಕುಮಾರ ಆದ್ರಿಂದ. ಅಧರ್ಮವನ್ನು ಕೂಡ ಅವನು ಯಾವತ್ತೂ ಆಲೋಚನೆ ಮಾಡಿದವನೂ ಅಲ್ಲ, ಮಾಡಿದವನೇ ಅಲ್ಲ, ಆಲೋಚನೆಯೂ ಮಾಡಿದವನಲ್ಲ. ಅಂಥವನಿಗೆ ಇವತ್ತು ಕೆಟ್ಟ ದುಃಖ ಬಂದೊದಗಿತ್ತು. ಒಂದು ಬೃಹದಾಕಾರದ ಮರದ ಪೊಟಗೆ ಒಳಗೆ ಒಂದು ಸಣ್ಣ ಕಿಡಿ ಹೊಕ್ಕಿದ್ರೆ ಅದು ಮರವನ್ನು ನಿಧಾನವಾಗಿ ಸುಟ್ಟಾಕ್ತದೆ. ಒಳಗೆ ಕಿಡಿ ಹೊಕ್ಕಿದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಅದರಂತೆ ಆ ಭರತನ ಪರಿಸ್ಥಿತಿ ಆಯಿತು.
ರಾಮ ವನವಾಸಕ್ಕೆ ಹೋಗಿದ್ದಾನಲ್ಲ ಅಂತ ಮತ್ತೆ ನೆನಪು ಮಾಡ್ಕೊಂಡ, ಅದೇನು ಕಷ್ಟಪಡ್ತಿದ್ದಿರ್ಬೇಕು ನೀವು ನೆನಪು ಮಾಡ್ಕೊಂಡ, ದುಃಖಪಟ್ಟ. ಗುಹ ಅವನಿಗೆ ಸಮಾಧಾನ ಮಾಡಿದ. ಅಲ್ಲಿಗೆ 85ನೇ ಸರ್ಗ ಮುಕ್ತಾಯ ಆಗಿದೆ. 86ನೇ ಸರ್ಗದಲ್ಲಿ ಆ ಗುಹ ಮತ್ತು ಭರತರ ನಡುವೆ ಏನು ಮಾತುಕತೆ ನಡೆದಿತ್ತು ಅದರ ವರ್ಣನೆ ಇದೆ. ರಾಜಕುಮಾರ ಹೇಳಿದ ಆ ಗುಹ, ನಿಮ್ಮ ಸಹೋದರನಾದಂಥ ಲಕ್ಷ್ಮಣ ಅಣ್ಣನ ಬಗ್ಗೆ, ತನ್ನ ಅತ್ತಿಗೆಯ ಬಗ್ಗೆ ಎಂಥ ಪ್ರೀತಿ ಇಟ್ಟಿದ್ದ, ಎಂಥ ಕಾಳಜಿ ಅವ್ರ ಬಗ್ಗೆ ತೋರಿಸ್ತಿದ್ದ, ಯಾವಾಗಲೂ ಅವರ ರಕ್ಷಣೆಗಾಗಿ ಎಷ್ಟೊಂದು ಜಾಗರೂಕನಾಗಿರ್ತಿದ್ದ, ಯಾವಾಗಲೂ ಕೈಯಲ್ಲಿ ಧನುಸ್ಸನ್ನು ಹಿಡಿದು ಖಡ್ಗವನ್ನು ಹಿಡಿದುಕೊಂಡು ಕಾಯ್ದಿರ್ತಿದ್ದ. ನಾನು ಲಕ್ಷ್ಮಣನಿಗೆ ಹೇಳಿದೆ, ನೀನು ರಾಜಕುಮಾರ, ಇಷ್ಟೆಲ್ಲ ಕಷ್ಟಪಡಬೇಡ, ಆರಾಮಾಗಿ ವಿಶ್ರಾಂತಿ ತಗೋ, ನಾನು ನಿಮ್ಮೆಲ್ಲರನ್ನು ಕಾಯ್ತೀನಿ ಅಂತ ಹೇಳಿದೆ. ಯಾಕೆಂದರೆ ನಾನು, ನನ್ನ ಮಂತ್ರಿಗಳು, ನನ್ನ ಸೈನಿಕರೆಲ್ಲ ಈ ಪ್ರದೇಶದ ಪರಿಚಯ ಇದ್ದವರು, ಯಾರೂ ರಾಮನಿಗೆ ಏನೂ ಮಾಡಲಾರರು. ನಾನು ರಾಮನ ರಕ್ಷಣೆ ಜವಾಬ್ದಾರಿ ಹೊರ್ತೀನಿ, ನೀನು ವಿಶ್ರಾಂತಿ ತೆಗೆದುಕೋ ಅಂತ ಅವನಿಗೆ ಹೇಳಿದ್ವಿ. ಆದರೆ ಲಕ್ಷ್ಮಣ ಆ ಮಾತನ್ನು ಒಪ್ಪಲಿಲ್ಲ. ಆದರೆ ಭರತ ಈ ಗುಹನೂ ಕೂಡ ತನ್ನ ಪಟ್ಟವನ್ನು ಸಡಿಲಿಸಲಿಲ್ಲ. ನಾನಾ ಥರ ಲಕ್ಷ್ಮಣನಿಗೆ ಮನವೊಲಿಸಲು ಪ್ರಯತ್ನಪಟ್ಟ. ರಾಮನಿಗಿಂತ ಈ ಜಗತ್ತಿನಲ್ಲಿ ಪ್ರಿಯರಾದವರು ನನಗೆ ಯಾರೂ ಇಲ್ಲ, ರಾಮನ ಸೇವೆ ಮಾಡಿ ನನಗೊಂದು ಪುಣ್ಯ ಬರಬೇಕು ಅಂತ ಅಪೇಕ್ಷೆ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲನೂ ಕೂಡ ನಾನು ರಾಮನ ಅನುಗ್ರಹದಿಂದ ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ರಾಮ, ಸೀತೆ ಅವರಿಬ್ಬರು ಕೂಡ ಮಲಗಿದ್ದಾರೆ, ನೀನು ಕೂಡ ಮಲಗು, ನಾನು ರಕ್ಷಣೆ ಕೊಡ್ತೇನೆ ಅಂತ ಈಗ ಮತ್ತೆ ಹೇಳಿದ. ಆದರೂ ಲಕ್ಷ್ಮಣ ಕೇಳಲಿಲ್ಲ. ಲಕ್ಷ್ಮಣ ಮತ್ತು ಗುಹರ ನಡುವೆ ಏನು ಮಾತುಕತೆ ನಡೆದಿತ್ತು ಅದನ್ನೆಲ್ಲ ಗುಹ ಭರತನ ಮುಂದೆ ವರದಿ ಮಾಡಿದ. ಈಗ ಕಥಂ ದಾಶರಥವು ಭೂಮೌ ಶಯಾನೇ ಸಹ ಸೀತೆಯ ಶಕ್ಯ ನಿದ್ರಾ ಮಯ ಲಬ್ಧುಂ ಜೀವಿತಂ ವಾ ಸುಖಾನಿ ವಾ. ಮಹಾರಾಜನಾಗಬೇಕಂತ ರಾಮ ಸೀತೆಯ ಜೊತೆ ಈಗ ಹುಲ್ಲಿನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ. ಹಾಗಿರುವಾಗ ನಾನು ನಿದ್ದೆ ಮಾಡೋದು ಹೇಗೆ, ಸುಖ ಪಡೋದಾದ್ರೂ ಹೇಗೆ? ಎಲ್ಲ ದೇವತೆಗಳು ರಾಕ್ಷಸರೆಲ್ಲ ಒಟ್ಟಿಗೆ ಬಂದು ರಾಮನ ಎದುರಿಸಲಿಕ್ಕೆ ಆಗೋದಿಲ್ಲ. ಅಂಥವನು ಇವತ್ತು ಹುಲ್ಲಿನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ. ನಮ್ಮ ಅಪ್ಪ ದಶರಥ ನಾನಾ ಥರದ ತಪಸ್ಸು ಯಜ್ಞಾದಿಗಳನ್ನು ಮಾಡಿ ಅನೇಕ ವರ್ಷಗಳ ಬಳಿಕ ಈ ರಾಮನನ್ನು ಪಡ್ಕೊಂಡ. ಅಂಥ ಪ್ರೀತಿ ಇತ್ತು ರಾಮನ ಮೇಲೆ ಅವನಿಗೆ. ಆ ರಾಮ ಈಗ ದಶರಥನ ಬಿಟ್ಟು ಹೊರಟ ಮೇಲೆ ನಮ್ಮ ತಂದೆ ದಶರಥನ ರಾಜನೂ ಕೂಡ ಬಹಳ ಕಾಲ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವನು ಕೂಡ ಇವತ್ತು ಮರಣಿಸಿರಬೇಕು. ನಮ್ಮ ಅಪ್ಪ ದಶರಥ ಅಂತಃಪುರದ ಉಳಿದ ಸ್ತ್ರೀಯರು ಕೂಡ ಸಂಕಟ ಪಟ್ಟಿದ್ದಿರಬೇಕು. ಯಾರಿಗೆ? ಲಕ್ಷ್ಮಣ ಮತ್ತು ಗುಹರ ನಡುವೆ ನಡೆದಿದ್ದ ಮಾತುಕತೆ ಅದು ಗುಹ ಭರತನಿಗೆ ಹೇಳಿದ್ದಷ್ಟೇ. ಆವಾಗ ನಡೆದಿದ್ದು, ಅವರಿನ್ನೂ ಚಿತ್ರಕೂಟಕ್ಕೆ ಹೋಗೋಕ್ಕಿಂತ ಮೊದಲು ನಡೆದಿದ್ದು. ಲಕ್ಷ್ಮಣನ ಸದ್ಭಾವನೆ ಅಂತದ್ದು ಗುಹ ಭರತನಿಗೆ ವರ್ಣನೆ ಮಾಡಿ ಹೇಳಿದಷ್ಟೇ. ಗುಹ ಭರತನಿಗೆ ಮುಂದುವರಿಸಿದ. ಹೀಗೆ ಆ ಲಕ್ಷ್ಮಣ ಇಡೀ ರಾತ್ರಿ ಮಾತಾಡ್ತಿದ್ನೇ ಹೊರತು ನಿದ್ರೆ ಮಾಡಲಿಲ್ಲ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಕಾಳಜಿ ತನ್ನ ಅಣ್ಣನಾದಂಥ ರಾಮನ ಬಗ್ಗೆ, ಸೀತೆಯ ಬಗ್ಗೆ ಅವನಿಗಿತ್ತು. ಇದಾದ ಮೇಲೆ ನಾನು ಆ ರಾಮ ಲಕ್ಷ್ಮಣ ಸೀತೆಯರನ್ನ ಇದೇ ಗಂಗಾ ನದಿಯನ್ನು ದಾಟಿಸಿದೆ. ಅದಕ್ಕಿಂತ ಮೊದಲು ಅವರಿಗೆ ಆಲದ ಹಾಲನ್ನು ತಂದುಕೊಟ್ಟು ಅವರ ಕೇಶಪಾಶಗಳನ್ನು ಜಟೆಯನ್ನಾಗಿ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಟ್ಟೆ. ಆ ಮೂಲಕ ನೌಕೆಯಲ್ಲಿ ಕೂಡಿಸಿ ದೋಣಿಯ ಮೂಲಕವಾಗಿ ನದಿ ದಾಟಿಸಿದೆ. ಅಲ್ಲಿಗೆ 86ನೇ ಸರ್ಗ ಮುಕ್ತಾಯ ಆಗಿದೆ. 87ನೇ ಸರ್ಗದಲ್ಲಿ ಭರತನಿಗೆ ಮತ್ತಷ್ಟು ಆಲೋಚನೆ ಶುರುವಾಯಿತು. ಅವರಿಬ್ಬರು ಜಟಾಧಾರಿಗಳಾಗಿ ಪ್ರಯಾಣ ಮಾಡಿದರು ಅಂತ ಏನು ಸಂಗತಿ ಕೇಳಿದ್ನಲ್ಲ, ಹಾಗಾದ್ರೆ ನಾನು ಎಷ್ಟೇ ಒತ್ತಾಯ ಮಾಡಿದ್ರು ನಮ್ಮ ಅಣ್ಣ ಇನ್ನ ಬರ್ತಾನೋ ಇಲ್ಲೋ, ನಾಡಿಗೆ ಬರ್ತಾನೋ ಇಲ್ಲೋ ಕಾಡನ್ನು ಬಿಟ್ಟು, ಜಟಾಧಾರಿಗಳಾಗಿದ್ದಾರೆ ಅಂದರೆ ದೊಡ್ಡ ಸಂಕಲ್ಪನೆ ಮಾಡಿದ್ದಿರಬೇಕು ಅಂತ ಅವನಿಗೆ ಯೋಚನೆ ಶುರುವಾಯಿತು. ಒಂದು ಮುಹೂರ್ತ ಕಾಲ ಹೇಗೋ ಸಮಾಧಾನದಿಂದ ಇದ್ದ ಸ್ವಲ್ಪ ಹೊತ್ತು. ಆದರೆ ಮುಂದೆ ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ ಅವನಿಗೆ. ಮತ್ತಷ್ಟು ದುಃಖಿಸಿದ, ಮೂರ್ಛೆ ಹೋಗಿಬಿಟ್ಟ. ಸುತ್ತಮುತ್ತಿದ್ದವರು ಅವನನ್ನು ಸಮಾಧಾನ ಮಾಡಿದರು. ಶತ್ರುಘ್ನ ಸಮಾಧಾನ ಮಾಡಿದ, ಕೌಸಲ್ಯ ಬಂದು ಸಮಾಧಾನ ಮಾಡಿದ್ಲು. ನಮಗೆಲ್ಲರಿಗೂ ಕೂಡ ನೀನೇ ಒಬ್ಬ ರಕ್ಷಕ. ಈಗ ರಾಮ ಇಲ್ಲ, ದಶರಥನೂ ಇಲ್ಲ, ಈಗ ಇಕ್ಷ್ವಾಕು ವಂಶಕ್ಕೆ ಇರುವವನು ನೀನು ಒಬ್ಬನೇ. ಹೀಗೆ ಕೌಸಲ್ಯನು ಕೂಡ
ಸಂಕಟಪಟ್ಟಳು. ಭರತ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರಗೊಂಡ. ಗುಹನನ್ನು ಪ್ರಶ್ನೆ ಮಾಡಿದ, ನಮ್ಮ ಅಣ್ಣ ಅವತ್ತು ಎಲ್ಲಿ ಮಲಗಿದ್ದ? ಸೀತೆ ಎಲ್ಲಿ ಮಲಗಿದ್ಲು? ಲಕ್ಷ್ಮಣ ಎಲ್ಲಿ ಕೂತ್ಕೊಂಡಿದ್ದ? ಆ ಜಾಗ ಎಲ್ಲ ನನಗೆ ತೋರಿಸು ಅಂತ ಹೇಳಿದ. ಗುಹ ತಾನು ಮಾಡಿದ ಎಲ್ಲ ಉಪಚಾರವನ್ನ, ರಾಮನಿಗೆ ಮಾಡಿದ ಉಪಚಾರವನ್ನೆಲ್ಲ ವಿವರವಾಗಿ ಹೇಳಿದ. ನಾನು ರಾಮನ ಭೋಜನಕ್ಕಾಗಿ ನಾನಾ ಥರದ ಅನ್ನ, ಭಕ್ಷ್ಯ, ಭೋಜ್ಯ, ಫಲ ಎಲ್ಲ ತಂದಿದ್ದೆ. ಆದರೆ ರಾಮ ಅದು ಯಾವುದನ್ನು ಸ್ವೀಕಾರ ಮಾಡಲಿಲ್ಲ. ನಹಿ ಅಸ್ಮಾಭಿಹಿ ಪ್ರತಿಗ್ರಾಹ್ಯಂ ಸಖೇ ದೇಯಂತು ಸರ್ವದಾ. ನಾವು ಕ್ಷತ್ರಿಯರು ಇನ್ನೊಬ್ಬರ ಕಡೆಯಿಂದ ದಾನ ಸ್ವೀಕಾರ ಮಾಡಬಾರ್ದು, ನಾವು ಕೊಡಬೇಕು. ಹಾಗಾಗಿ ನೀನು ಕೊಟ್ಟಿರುವಂಥ ಸತ್ಕಾರವನ್ನು ನಾನಿವತ್ತು ಸ್ವೀಕಾರ ಮಾಡಬಾರ್ದು, ನನಗೆ ಬೇಡ ಅಂತ ಹೇಳಿದ ಅವನು. ಮುಂದೆ ರಾಮ ಲಕ್ಷ್ಮಣರಿಬ್ಬರು ಶಬರಿ ಕಡೆಯಿಂದ ಸತ್ಕಾರ ಸ್ವೀಕಾರ ಮಾಡಿದರು. ಅವ್ರು ಕೊಟ್ಟಂತ ಹಣ್ಣು ಸ್ವೀಕಾರ ಮಾಡಿದರು. ಈಗ ಗುಹ ಕೊಟ್ಟದನ್ನ ಯಾಕೆ ಬೇಡ ಅಂದ್ರು? ಕ್ಷತ್ರಿಯರು ಅಂತಂದ್ಮೇಲೆ ಆ ಶಬರಿ ಕೊಟ್ಟಂತ ಹಣ್ಣು ಕೂಡ ತಿರಸ್ಕಾರಕ್ಕೆ ಯೋಗ್ಯ ಆಗಬೇಕಾಗಿತ್ತು. ಕ್ಷತ್ರಿಯನಾಗಿದ್ರು ಕೂಡ ಗುಹ ಕೊಟ್ಟದನ್ನು ಬೇಡ ಅಂದ್ರೆ ಶಬರಿ ಕೊಟ್ಟದನ್ನು ಸ್ವೀಕಾರ ಮಾಡಿದ. ಯಾಕೆ? ಅವಳು ತಪಸ್ವಿನಿ ಮತ್ತು ಅವಳ ಜೀವನ ಅಂತ್ಯಕ್ಕೆ ಬಂದು ಮುಟ್ಟಿತ್ತು. ರಾಮನ ದರ್ಶನ ಮಾಡಿ ಅವಳು ಮುಂದೆ ಹೋಗೋಳಿದ್ಲು. ಹಾಗಾಗಿ ಅವಳು ಕೊಟ್ಟದನ್ನು ಸ್ವೀಕಾರ ಮಾಡಿದ, ಗುಹ ಕೊಟ್ಟದನ್ನು ಸ್ವೀಕಾರ ಮಾಡಲಿಲ್ಲ. ಮತ್ತು ಆವತ್ತು ಅವನೇನು ಮೊದಲನೇ ಬಾರಿ ಗಂಗಾ ನದಿಗೆ ಬಂದಿದ್ದ, ರಾಜ್ಯವನ್ನು ಬಿಟ್ಟು ಬಂದಾಗ ಮೊದಲನೇ ಸಾರಿ ಗಂಗಾ ನದಿ ತೀರಕ್ಕೆ ಬಂದಿದ್ದ. ಗಂಗಾ ನದಿ ಮೊದಲಾದ ತೀರಗಳಲ್ಲಿ ಉಪವಾಸ ಇರಬೇಕು ಅಂತ ನಿಯಮ ಇದೆ. ಅವನು ದುಃಖದಲ್ಲಿ ಮುಳುಗೋಗಿದ್ದ. ರಾಮ ಲಕ್ಷ್ಮಣ ಸೀತೆ ಇಬ್ಬರು ಕೂಡ ದುಃಖದಲ್ಲಿ ಮುಳುಗೋಗಿದ್ರು. ದುಃಖದಲ್ಲಿ ಮುಳುಗಿದ್ದವರಾದ್ರಿಂದ ಆಹಾರ ಸ್ವೀಕಾರ ಮಾಡಲಿಕ್ಕೆ ಅವ್ರಿಗೆ ಅಪೇಕ್ಷೆ ಇರಲಿಲ್ಲ. ಮಹಾನದಿಯ ತೀರದಲ್ಲಿ ಉಪವಾಸ ಇದ್ದು ಆಮೇಲೆ ಪಾಲನೆ ಮಾಡಬೇಕು ಅಂತ ಒಂದು ನಿಯಮ. 2 ಕಾರಣಗಳಿಂದ ಆಹಾರ ಸ್ವೀಕಾರ ಮಾಡಲಿಲ್ಲ ಅವನು. ಹಾಗಾಗಿ ಗುಹ ಕೊಟ್ಟದನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಕೆಲವರು ಹೇಳ್ತಾರೆ. ಹಾಗೆ ನೇರವಾಗಿ ಹೇಳ್ಬೋದಿತ್ತಲ್ಲ, ನಾವು ಕ್ಷತ್ರಿಯರು, ನೀನು ಕೊಟ್ಟದ ಆಹಾರ ನಾವು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯರಲ್ಲ, ನಾವೇ ಕೊಡಬೇಕು ಹೊರತು ನೀನು ಕೊಟ್ಟದನ್ನು ತಗೊಳ್ಬಾರ್ದು ಅಂತ ಬೇರೆ ನೆಪ ಯಾಕೆ ಹೇಳಿದ? ಅದಕ್ಕೆ ಕ್ಷತ್ರಿಯನಾದ್ರಿಂದ ಸಾಮಾನ್ಯವಾಗಿ ಬೇರೆಯವ್ರನ್ನ ಕೊಟ್ಟದ್ದು ತಗೊಳ್ಬಾರ್ದು, ತಾನೇ ಇನ್ನೊಬ್ರಿಗೆ ಕೊಡಬೇಕು ಅನ್ನೋದು ನಿಯಮ ಹೌದು. ಆದರೆ ಋಷಿಗಳು ಕೊಟ್ಟದ್ದನ್ನ, ಋಷಿಗಳು ಭರದ್ವಾಜ ಮೊದಲಾದ ಋಷಿಗಳು, ಅಗಸ್ತ್ಯ, ವಾಲ್ಮೀಕಿ ಮೊದಲಾದ ಋಷಿಗಳು ಕೊಟ್ಟದ್ದನ್ನ ಅವರಿಗೆ ಅವಮಾನವಾಗದಂತೆ ಸ್ವೀಕಾರ ಮಾಡಬೇಕು. ಗುಹ ಋಷಿ ಅಲ್ಲ, ಮಿತ್ರ ಆದ್ರಿಂದ ಒಂದು ವೇಳೆ ಆತ ಕೊಟ್ಟದ್ದನ್ನು ಆ ಸಂದರ್ಭದಲ್ಲಿ ಸ್ವೀಕಾರ ಮಾಡದೇ ಇದ್ರು ಅವನಿಗೆ ಮನಸ್ತಾಪ ಆಗೋ ಸಾಧ್ಯತೆ ಇಲ್ಲ. ಉಳಿದವರೆಲ್ಲ ಋಷಿಗಳು, ಶಬರಿ ಕೂಡ ತಪಸ್ವಿನಿ, ಹಾಗಾಗಿ ಅವಳು ಕೊಟ್ಟದ್ದನ್ನು ಆತ ಸ್ವೀಕಾರ ಮಾಡಲಿಲ್ಲ ಅಂತ ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. ಹೀಗೆ ನಾನು ಏನೇ ಒತ್ತಾಯ ಮಾಡಿದ್ರು ಅವನು ಆಹಾರ ಸ್ವೀಕಾರ ಮಾಡಲಿಲ್ಲ. ಸಂಧ್ಯೋಪಾಸನೆಯನ್ನು ಮಾಡಿದ ಮತ್ತು ಉಪವಾಸ ಮಾಡಿದ. ಅದಾದ್ಮೇಲೆ ಲಕ್ಷ್ಮಣ ದರ್ಭೆಯ ಹುಲ್ಲನ್ನು ತಂದು ಅದರ ಮೂಲಕ ಹೋಗಿ ಹಾಸಿಗೆ ಸಿದ್ಧ ಮಾಡಿದ. ಅಲ್ಲಿ ಅವರೆಲ್ಲರೂ ಮಲ್ಕೊಂಡ್ರು. ಮಲ್ಗೋ ಮೊದಲು ಲಕ್ಷ್ಮಣ ಸೀತಾರಾಮರ ಪಾದ ತೊಳೆದು ದೂರದಲ್ಲಿ ನಿಂತ್ಕೊಂಡ. ಆಮೇಲೆ ಅವರಿಬ್ಬರು ಮಲಗಿದ್ರು. ಇಂಗಳದ ಮರ, ಈ ಇಂಗಳದ ಮರದ ಕೆಳಗೆ ಅವರಿಬ್ಬರು ಕೂಡ ಮಲಗಿಕೊಂಡಿದ್ರು. ಅವರಿಬ್ಬರು ಮಲಗಿದ್ದಾಗ ನಾನು ಮತ್ತು ಲಕ್ಷ್ಮಣರಿಬ್ಬರು ಕೂಡ ಅಲ್ಲಿ ನಿಂತ್ಕೊಂಡು ಅವರನ್ನ ಕಾವಲು ಕಾಯ್ದೆವು. ಗುಹ ಹೇಳಿದ. ಅಲ್ಲಿಗೆ 87ನೇ ಸರ್ಗ ಮುಕ್ತಾಯವಾಗಿದೆ. ಗುಹ, ಭರತ, ಶತ್ರುಘ್ನರು, ಮಂತ್ರಿಗಳೆಲ್ಲರೂ ಕೂಡ ಆ ಇಂಗಳದ ಗಿಡದ ಸಮೀಪಕ್ಕೆ ಬಂದರು. ತಿಪ್ಪೆ ಗಿಡ ಅಂತಾರೆ. ಆ ಗಿಡ ನೋಡಿದ ಕೂಡಲೇ ಆ ಗಿಡದ ಕೆಳಗೆ ದರ್ಭೆಯ ಹಾಸಿಗೆ ಏನಿತ್ತು ಅದನ್ನು ನೋಡಿದ ಕ್ಷಣದಲ್ಲಿ ಅವನಿಗೆ ಸಂಕಟ ಆಯಿತು. ತಾಯಂದ್ರಿಗೆಲ್ಲ ತೋರಿಸಿದ. ನಮ್ಮಣ್ಣ ನೋಡಿ ಇಲ್ಲೇ ಮಲಗಿದ್ದ ಈ ದರ್ಭೆ ಹಾಸಿಗೆ ಮೇಲೆ. ನಮ್ಮ ಅತ್ತಿಗೆ ಆದಂಥ ಸೀತಾದೇವಿ ಕೂಡ ಇಲ್ಲೇ ಮಲಗಿದ್ಲು. ಯಾವತ್ತೂ ಕೂಡ ದೊಡ್ಡ ವೈಭವೋಪೇತವಾದಂಥ ಅರಮನೆಯಲ್ಲಿ ಆತ ಮಲಗಬೇಕಾದವನು. ಒಂದು ಮಾಗಾದರೂ ಆತನನ್ನು ಪ್ರಾತಃ ಕಾಲದಲ್ಲಿ ಎಚ್ಚರಿಸಬೇಕು. ಅದಾದ್ಮೇಲೆ ಹೇಳಬೇಕಾದದ್ದು ಆತನ ಪರಿಪಾಠಿ. ಅಂಥವನು ಇವತ್ತು ನೆಲದ ಮೇಲೆ ಮಲಗಿದ್ದ. ಅಶುದ್ಧೇಯಮಿದಂ ಲೋಕೆ ನ ಸತ್ಯಂ ಪ್ರತಿಭಾತಿಮೆ. ಇದ್ಯಾಕೋ ನನಗೆ ಸುಳ್ಳು ಅನಿಸ್ತಿದೆ. ಈ ಗುಹ ಹೇಳ್ತಾನೆ ಹೌದು, ಗುಹನ್ ಪರಿವಾರದವರೆಲ್ಲ ರಾಮ ಸೀತೆ ಇಲ್ಲೇ ಮಲಗಿದ್ರು, ಲಕ್ಷ್ಮಣ ಮತ್ತು ಗುಹ ಇಲ್ಲೇ ಕಾವಲು ಕಾಯ್ತಾ ಇದ್ರು ಅಂತ ಹೇಳಿದ್ರು ಹೌದು. ಆದ್ರೆ ಈ ಮಾತೇ ನಮ್ಗೆ ಯಾಕೋ ಸುಳ್ಳು ಅನಿಸ್ತಿದೆ. ರಾಮ ಇಂಥ ನೆಲದ ಮೇಲೆ ಮಲಗಿದ್ದ ಅಂದ್ರೆ ನಂಬಲಿಕ್ಕೆ ಅಸಾಧ್ಯವಾದ ಮಾತಿದು. ಸ್ವಪ್ನೋಯಂ ಪ್ರತಿಭಾತಿಮೆ. ಅಥವಾ
ಇದು ಸ್ವಪ್ನ ಇಲ್ಲದೇ ನನಗೇ ನಾವು ಭ್ರಾಂತಿ ಬಂದಿರಬಹುದು, ಬುದ್ಧಿಗೆ ಮಂಕು ಕವಿದಿದ್ದಿರಬಹುದು. ನ ನೂನಂ ದೈವತಂ ಕಿಂಚಿತ್ ಕಾಲೇನ ಬಲವತ್ತರಂ ಯತ್ರ ದಾಶರಥಿ ರಾಮ ಭೂಮಾವೇವ ಶಯೀತ ಸಹ. ಒಂದು ಕ್ಷಣ ಇದೆಲ್ಲ ಸ್ವಪ್ನ ಇದ್ದಿರಬೇಕು ಅಂದ್ಕೊಂಡ, ನನ್ನ ಬುದ್ಧಿಗೇನಾದರೂ ಭ್ರಮೆ ಬಂದಿದ್ದಿರಬೇಕು ಅಂದ್ಕೊಂಡ. ಆಮೇಲೆ ಗೊತ್ತಾಯ್ತು ಎಲ್ಲ ಏನಿಲ್ಲ, ಸ್ವಪ್ನವೂ ಅಲ್ಲ, ಇದು ಸತ್ಯವೇ ಸಂಗತಿ ಇದು ಅಂತ. ಅದಾದ್ಮೇಲೆ ಮತ್ತೊಂದು ಮಾತನ್ನು ಹೇಳಿದೆ, ದೈವ ಮತ್ತು ಕಾಲ ಇವು ಈ ಜಗತ್ತನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂಥ ಎರಡು ಪ್ರಬಲವಾದ ಶಕ್ತಿಗಳು. ಅವೆರಡರಲ್ಲಿ ಶಕ್ತಿಶಾಲಿ ಆದದ್ದು ಯಾವುದು? ದೈವವೇ ಶಕ್ತಿಶಾಲಿ ಆದದ್ದು. ದೈವ ಅಂದರೆ ಪರಮಾತ್ಮ, ಅದು ಎಲ್ಲದಕ್ಕೂ ಕೂಡ ಶಕ್ತಿಶಾಲಿ ಆದದ್ದು ಅಂತ ಜನ ಹೇಳ್ತಾರೆ. ಆದರೆ ನನಗನ್ನಿಸ್ತದೆ ದೈವಕ್ಕಿಂತ ಕಾಲವೇ ಶಕ್ತಿಶಾಲಿ. ಯಾಕೆಂದರೆ ಸ್ವಯಂ ದೈವನಾದಂತಹ ಪರದೈವನಾದಂಥ ರಾಮ ಮತ್ತು ಮಂಗಲ ದೇವತೆ ಆದಂಥ ಲಕ್ಷ್ಮೀದೇವಿ, ಆ ಸೀತೆ, ಅವ್ರು ಇಲ್ಲಿ ಬಂದು ಮಲ್ಕೊಂಡ್ಬಿಟ್ರಲ್ಲ ಈ ಇಂಗ್ಳೆ ಮರದ ಕೆಳಗಡೆ. ಕಾಲಕ್ಕೆ ಅಧೀನಾಗಿ ಮಲ್ಕೊಂಡ ಅವನು, ಕಾಲ ಹೀಗೆಲ್ಲ ಮಾಡ್ತಿಬಿಡ್ತು ಅಂದ. ಅದು ಆಕಸ್ಮಿಕವಾದ್ದು ಉದ್ಯೋಗದ ಮಾತಾಗಿದ್ದಿರಬೇಕು. ದೈವಕ್ಕಿಂತ ಕಾಲ ಏನು ಬಲವತ್ತರ ಅಲ್ಲ, ಕಾಲಕ್ಕಿಂತ ದೈವವೇ ಬಲವತ್ತರವಾದದ್ದು. ಕಾಲ ಅಂದರೆ ಒಂದು ವೇಳೆ ಯಮ ಅಂತ ಇಟ್ಕೊಂಡ್ರೆ ಯಮನಕ್ಕಿಂತ ಪರದೈವತೆ ಆದಂಥ ವಿಷ್ಣುನೇ ಬಲವತ್ತರ, ಅಥವಾ ದೈವ ಅಂದರು ಕಾಲ ಅಂದರು ಭಗವಂತನ ವಿಭಿನ್ನವಾದಂಥ ಎರಡು ರೂಪಗಳು ಅಂತ ಹಾಗೆ ಅರ್ಥ ಮಾಡ್ಕೊಳ್ಬೋದು. ಅಂತೂ ಆ ಕಾಲದಲ್ಲಿ ಉದ್ವೇಗಕ್ಕೊಳಗಾಗಿ ದೈವಕ್ಕಿಂತ ಕಾಲವೇ ಬಲವತ್ತರ ಅಂತ ಮಾತಾಡಿದ ಅವನು. ಮುಂದೆ ಅದನ್ನು ನೋಡಿ ಇದು ನಮ್ಮಣ್ಣನ ಹಾಸಿಗೆ ಒಂದು ಪಕ್ಕದಲ್ಲಿ ನಮ್ಮಣ್ಣ ಹೊರಳಿದ್ದ ರಾತ್ರಿ ಕಾಲದಲ್ಲಿ. ಆ ಹೊರಳಿದ ಗುರುತೆಲ್ಲ ಹಾಗೇ ಇದೆ. ಸೀತಾದೇವಿ ಆಭರಣಗಳು ತೊಟ್ಕೊಂಡೇ ಮಲ್ಕಿದ್ದು ಅಂತ ಕಾಣಿಸ್ತದೆ. ಆ ಆಭರಣಗಳ ಗುರುತು ಇಲ್ಲೆಲ್ಲ ಕಾಣಿಸ್ತದೆ. ಅವಳು ಹೊದ್ದಂಥ ಉಟ್ಟಂಥ ರೇಷ್ಮೆ ವಸ್ತ್ರ ಏನಿತ್ತು ಅದರ ದಾರಗಳು ಈ ದರ್ಭೆಗೆ ಹೀಗೆ ಅಂಟ್ಕೊಂಡಿವೆ. ಇವತ್ತು ಏನೇ ಇದ್ರು ಪತಿಯ ಹಾಸಿಗೆ, ಗಂಡನ ಹಾಸಿಗೆ ಹೇಗೆ ಇದ್ರು, ಅದು ಹಂಸತೂಲಿಕಾ ತಲ್ಪವೇ ಇದ್ದಿರ್ಬೋದು, ದರ್ಭೆಯೇ ಇದ್ದಿರ್ಬೋದು, ಅಥವಾ ಸಾಧಾರಣವಾದ ನೆಲವೇ ಇದ್ದಿರ್ಬೋದು. ಪತಿವೃತ್ತೆಗೆ ಅದೇ ಶ್ರೇಷ್ಠ ಅಂತ ನಾನು ಕೂಡ ಭಾವಿಸ್ತೇನೆ. ಹಾಗಾಗಿ ಈ ನೆಲದಲ್ಲಿ ಅವಳು ಕೂಡ ಸುಖದಿಂದ ಮಲಗಿದ್ದಿರಬೇಕು. ಇಷ್ಟೆಲ್ಲ ಅವನು ಹೇಳ್ದ. ನಾನು ಬದುಕಿದ್ದು ಸತ್ತಂತಾಯಿತು. ಯಾಕೆಂದರೆ ನಾವೆಲ್ಲರೂ ಇದ್ದಾಗ ನನ್ನ ಸಲುವಾಗಿ ರಾಮ ಅನಾಥನಂತೆ, ದಿಕ್ಕಿಲ್ಲದಂತೆ ಈ ಹುಲ್ಲಿನ ಹಾಸಿಗೆ ಮೇಲೆ ಮಲಗಿದ್ನಲ್ಲ. ನಿಜವಾಗ್ಲೂ ಲಕ್ಷ್ಮಣನೇ ಧನ್ಯ. ಯಾಕಂದರೆ ರಾಮನ ಸೇವೆ ಮಾಡ್ತಾ ಕಾಡಿಗೆ ಅವನ ಹಿಂದೆ ಹೋದ. ಸೀತೆನೂ ಕೂಡ ಧನ್ಯಳೆ, ರಾಮನನ್ನು ಯಾವತ್ತೂ ಕೂಡ ಅವಳು ಬಿಟ್ಟಿರಲಾರಳು. ಆದರೆ ನಾವೆಲ್ಲರೂ ಕೂಡ ಸಂಶಯಕ್ಕೊಳಗಾಗಿಬಿಟ್ವಿ, ಸಂಶಯಕ್ಕಾಸ್ಪದರಾಗಿಬಿಟ್ವಿ. ಅದು ಅವನಿಗೆ ಮೇಲಿಂದ ಮೇಲೆ ಮುಳ್ಳಿನಂತೂ ಚುಚ್ಚುತ್ತಿದ್ದಿರಬೇಕು ಅವನಿಗೆ. ಅದನ್ನು ಮೊನ್ನೆ ದಿವಸ ಹೇಳಿದೆ. ಅದೊಂದು ದೊಡ್ಡ ನೈತಿಕ ಜವಾಬ್ದಾರಿ ಅವನು. ಇಡೀ ರಾಮಾಯಣದ ಉದ್ದಕ್ಕೂ ನೈತಿಕ ಜವಾಬ್ದಾರಿ ಬಗ್ಗೆ ಆ ಪಾತ್ರಗಳು ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದನ್ನು ಕಾಣ್ತೇವೆ. ದಶರಥ ಆಗಲಿ, ರಾಮ ಆಗಲಿ, ಭರತ ಆಗಲಿ, ಇವರೆಲ್ಲ ತಮ್ಮ ತಮ್ಮ ಪಾಲಿಗೆ ಏನು ನೈತಿಕ ಜವಾಬ್ದಾರಿ ಬಂದಿತ್ತು ಅದರ ಬಗ್ಗೆ ಹೆಚ್ಚು ಚಿಂತಿತರಾಗಿದ್ದನ್ನು ಕಾಣ್ತೇವೆ ನಾವು. ಈಗಿನ ಕಾಲದಲ್ಲಿ ಯಾರು ಏನಂದ್ರೂ ರಾಜಕಾರಣಿಗಳಾದವರಿಗೆ, ರಾಜರಿಗೆ ಅದು ಮನಸ್ಸಿಗೆ ನಾಟೋದಿಲ್ಲ. ಎಲ್ಲ ಜಗತ್ತೆಲ್ಲ ಈ ಹಾಗೆ ಹೇಳ್ತಿರ್ತದೆ, ನಾವು ಹೀರೋದು ಹೀಗೆ ಅಂತ ಅವ್ರು ಬದುಕ್ತಿರ್ತಾರೆ. ಆದರೆ ಆ ಭರತನಿಗೆ ಅದೊಂದು ಮೇಲಿನ ಮೇಲೆ ಸಿಕ್ತಿದ್ದಿರಬೇಕು. ಗುಹಾ ಹಾಗೆ ಮಾತಾಡಿದ ಮಂತ್ರಿಗಳು, ಸೇನಾಪತಿಗಳು, ಸಮಸ್ತ ಸಾಮ್ರಾಜ್ಯ ಅದೆಲ್ಲೂ ಕೂಡ ಆತನನ್ನು ಸಂಶಯದಿಂದ ನೋಡುವಂತಾಯಿತು. ವಯಂ ಸಂಶಯಿತಾ ಸರ್ವೇ ಹೀನಾಸ್ತೇನ ಮಹಾತ್ಮನ. ನಾವು ಸಂಶಯಗ್ರಸ್ತರಾಗಿಬಿಟ್ವಿ. ಯಾಕೆಂದರೆ ಕೈಕೇಯಿಯ ಮಕ್ಕಳಾದ್ದರಿಂದ ಅಂದ್ಕೊಂಡ ಅವನು. ಎಲ್ಲರೂ ಕೂಡ ನನ್ನ ಈ ಪ್ರತಿಜ್ಞೆಯನ್ನು ಕೇಳಿ, ಅದ್ಯ ಪ್ರವೃತ್ತಿ ಭೂಮೌತು ಶೈಷ್ಯೆ ಅಹಂ ತೃಣೇಶು ವಾ ಫಲಮೂಲಾಶನೋ ನಿತ್ಯಂ ಜಟಾಚೀರಾಣಿ ಧಾರಯನ್. ರಾಮನನ್ನು ಕರ್ಕೊಂಡು ಬರಬೇಕು ಅಂತ ನಾನು ವನವಾಸಕ್ಕೆ ನಾನು ಇವತ್ತು ಕಾಡಿಗೆ ಹೋಗ್ತೇನೆ. ರಾಮನಂತೆ ನಾನು ಕೂಡ ಭೂಮಿಯ ಮೇಲೆ ಅಥವಾ ಹುಲ್ಲಿನ ಮೇಲೆ ಮಲಗ್ತೇನೆ, ಜಟೆಯನ್ನು ಧಾರಣೆ ಮಾಡ್ತೇನೆ, ನಾರುಮಡಿಯನ್ನೇ ಉಟ್ಕೋತೇನೆ. ಅವರೇನು ಗಡ್ಡೆ ಕಣಿಸ್ಕೊಂಡು ತಿಂದು ಬದುಕ್ತಾರೆ, ನಾನು ಹಾಗೆ ಬದುಕ್ತೇನೆ. ರಾಮ ವನವಾಸ ಏನು ಮಾಡಬೇಕಾಗಿದೆ ಈಗ ಅದು ಈಗಾಗಲೇ ಪ್ರಾರಂಭ ಆಗಿದೆ. ಅದರಲ್ಲಿ ಒಂದು 8-10 ದಿವಸ 15 ದಿವಸ ಕಳೆದಿದೆ. ಅದಷ್ಟು ದಿವಸ ಬಿಟ್ಟು ಉಳಿದದ್ದನ್ನೆಲ್ಲ ಕಾಲ ಏನಿಲ್ಲ ಅದನ್ನು ನಾನೇ ಕಳೀತೇನೆ ವನವಾಸಕ್ಕೆ ಹೋಗಿ. ರಾಮ ನಾಡಿಗೆ ಬರಲಿ, ಲಕ್ಷ್ಮಣನು ಕೂಡ ನಾಡಿಗೆ ಬರಲಿ, ನಾನು ಕಾಡಿಗೆ ಹೋಗ್ತೀನಿ, ನನ್ನನ್ನು ಹಿಂಬಾಲಿಸಿ ಶತ್ರುಘ್ನ ಬರಲಿ, ಕಾಡಿನಲ್ಲಿ ಶತ್ರುಘ್ನ ಇರಲಿ. ಆ ಮೂಲಕವಾಗಿ ನಮ್ಮಪ್ಪ ಏನು ವರ ಕೊಟ್ಟಿದ್ದ ಆ ವರ ಪ್ರತಿಜ್ಞೆ ಅದೆಲ್ಲ ಸತ್ಯ ಆಗಲಿ ಅಂದ.
ರಾಮನಿಗೆ ಗುರುಗಳು, ಪುರೋಹಿತರು, ಮಂತ್ರಿಗಳೆಲ್ಲ ಸೇರಿ ಪಟ್ಟಾಭಿಷೇಕ ಮಾಡಲಿ, ನಾನೇ ಅವನನ್ನು ಕೇಳ್ಕೊಳ್ತೇನೆ. ಇಷ್ಟೆಲ್ಲ ಕೇಳ್ಕೊಂಡ್ಮೇಲೂ ಕೂಡ ಅವನೇನಾದ್ರು ನನ್ನ ಪ್ರಾರ್ಥನೆಗೆ ಅಂಗೀಕಾರ ಮಾಡದೆ ಹೋದರೆ ಆ ಪ್ರತಿಜ್ಞೆ ಮುಗಿಯೋ ತನಕ ನಾನು ರಾಮನ ಸೇವೆ ಮಾಡಿಕೊಂಡು ಅರಣ್ಯದಲ್ಲೇ ಇದ್ದು ಬಿಡ್ತೇನೆ. ಇದಕ್ಕಾದರೂ ರಾಮ ಒಪ್ಪಲೇಬೇಕು. ನೀನಿವತ್ತು ಕಾಡನ್ನು ಬಿಟ್ಟು ನಾಡಿಗೆ ಬಾ, ಪಟ್ಟಾಭಿಷೇಕ ಮಾಡಿಸ್ಕೋ ಅಂತ ನಾನು ಹೇಳಿದರೆ ಅವನೊಂದು ವೇಳೆ ಒಪ್ಪಲೇ ಇರಬಹುದು. ಆದರೆ ನಾನು ಕೂಡ ಅರಣ್ಯದಲ್ಲೇ ಇದ್ದು ಬಿಡ್ತೇನೆ ಅಂತ ಹೇಳಿದರೆ ಅದನ್ನು ಅವನೇನು ತಳ್ಳಿ ಹಾಕುವಂತಿಲ್ಲ. ನಾನು ಆತನ ದಾಸ, ಅವನು ದಯಾಳು, ನಮ್ಮನ್ನು ತಿರಸ್ಕಾರ ಮಾಡೋದು ಅವನಿಗೆ ಉಚಿತವಾಗಿ ಕಾಣೋದಿಲ್ಲ. ಹಾಗಾಗಿ ನನ್ನ ಎರಡನೇ ಬೇಡಿಕೆಯನ್ನಾದರೂ ಆತ ಒಪ್ಪಲೇಬೇಕು ಅಂದ್ಕೊಂಡ ಭರತ. ಹೀಗೆ ಅವರೆಲ್ಲರಿಗೂ ಎದುರಿಗೆ ಆತ ಪ್ರತಿಜ್ಞೆ ಮಾಡಿದ ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 88ನೇ ಸರ್ಗ ತಾಯಾಗಿದೆ.